ಹೆಲೋ ವೆಲ್ಕಮ್ ಬ್ಯಾಕ್ ಟು ರೀನಾ MRK ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ತುಂಬಾ ದಿನದಿಂದ ಒಂದು ತುಳಸಿ ಗಿಡ ನೆಡ್ಬೇಕನ್ನೋ ಆಸೆ ಇತ್ತು. ಸೊ ಒಂದು ತಿಂಗಳ ಹಿಂದೆ ತುಳಸಿ ಗಿಡನ ನೆಟ್ಟಿದ್ದೆ. ಇವಾಗ ಆ ತುಳಸಿ ಗಿಡ ದೊಡ್ಡದಾಗಿ ಬಂದಿತ್ತು. ಸೊ ಅದಕ್ಕೊಂದು ತುಳಸಿ ಕಟ್ಟೆ ಸುತ್ತ ಕಟ್ಸೋಣ ಅಂತ ಅನಿಸ್ತು. ಸೊ ಅದಕ್ಕೆ ಸುಮ್ಮನೆ ಯಾಕೆ ಅದಕ್ಕೆ ಬೇರೆಯವ್ರನ್ನೆಲ್ಲ ಕರ್ಸೋದಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಎಷ್ಟು ಗೊತ್ತೋ ಅಷ್ಟು ಕಟ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಬೆಳಿಗ್ಗೆನೆ ಅವರಿಗೆ ಕೆಲಸ ಕೊಟ್ಟಿದ್ದೀನಿ, ತುಳಸಿ ಕಟ್ಟೆ ಕಟ್ಕೊಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವರು ಸಿಮೆಂಟು ಮಣ್ಣೆಲ್ಲ ಹಾಕಿ ತುಳಸಿ ಕಟ್ಟೆ ಕಟ್ಟಿದ್ದಾರೆ. ಬನ್ನಿ ಇವತ್ತು ಅವರು ತುಳಸಿ ಕಟ್ಟೆನ ಹೇಗೆ ಕಟ್ತಾರೆ ಅಂತ ಹೇಳಿ ಇವತ್ತಿನ ಬ್ಲಾಗ್ ಅಲ್ಲಿ ನೋಡೋಣ. ಕಾಫಿ ಆಯ್ತು, ಇನ್ನ ತಿಂಡಿ ಇಲ್ಲ. ಏನೋ ಒಂದು ಕೆಲಸ ಮಾಡಿಸ್ತವ ಅಂತ ಮಾಡಿಸ್ತಾ ಇದ್ದೀನಿ. ಗಾರೆ ಕೆಲಸದವ್ರು ಬಂದಿದ್ರು. ನಿಮ್ ಕೆಲ್ಸ ಇಲ್ವಾ? ಓ, ಅವ್ರು ಬಂದಾಗ ಕೇಳಿದ ತಕ್ಷಣ ಅಜ್ಜಿ ಕೆಲ್ಸಕ್ಕೆ ಹೋದ್ರು ಅಂತಿದ್ರು ನಮ್ಮ ಮನೆಯವರು. ಹಾ, ಆದ್ರೆ ಇಷ್ಟು ಬೇಗ ಬೇಗನೆ ಓಡಾಗಿರ್ತೀರಲ್ಲ. ಹಾ ನೋಡ್ರಿ, ಹಾ ವಿಡಿಯೋಲಾಯ್ತು ವಿಡಿಯೋ. ನೀನ್ ಎಲ್ ಓಡಿರ್ತೀರಿ ಅಂತ. ಯಾರಿಗಾದ್ರೂ ತುಳಸಿ ಕಟ್ಟೆ ಕಟ್ಟಕ್ಕೆ ಗಾರೆ ಕೆಲಸ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಮನುಗೌಡ ಅವ್ರನ್ನ. ಇಷ್ಟು ಗಟ್ಟಿ ಮಾಡ್ಕೊತಾರಮ್ಮ? ಅಲ್ಲ ಕಣ್ಮಮ್ಮ, ಒಂದು ಜಗ್ ನೀರಿಗೆ ಇಷ್ಟೊಂದು ಗಟ್ಟಿ ಆಗೋಯ್ತಾ? ನೀನು 2 ಜಗ್ ತಗೊಬ ಅಂದಿದ್ದಕ್ಕೆ ನಾನೆಲ್ಲ 3 ಜಗ್ 4 ಜಗ್ ಹಿಡಿತದೇನಂತ ಅದಕ್ಕೆ ಫುಲ್ ಒಂದು ಜಗ್ ಉಯ್ದೆ ಹೋದೆ. ನೋಡಿ ಎಷ್ಟು ಗೊತ್ತೈತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಕಟ್ಟಬೇಕು ಅಂದಿದ್ದಕ್ಕೆ ಕಟ್ಕೊಡ್ತಾ ಇದ್ದಾರೆ. ಅಲ್ಲ ಅಜ್ಜಿ, ಲಕ್ಷ್ಮೀ ಅಜ್ಜಿ ಕಟ್ಟೈತಲ್ಲ ಆ ಥರ ಬರ್ತದ ಇದು? ಮಾಮ ಈ ತುಳಸಿ ಗಿಡ ಹಾಕಿ ಎಷ್ಟು 2 ತಿಂಗಳೈತಲ್ಲ? ಮಳೆಗೆ ಹಾಕಿದ್ದ? ಇಲ್ಲ, ಈ ಮಳೆ ಸ್ಟಾರ್ಟ್ ಆದಾಗಿನ ತಾನೇ ಮಾಮ ಹಾಕಿದ್ದು. ಮಳೆ ನೀರು ಬಿದ್ದರೆ ಇಷ್ಟು ಚೆನ್ನಾಗಿ ಬೆಳೀತದೆ ಅದು. ಮತ್ತೆ ಮಾಮದ್ ಏನೋ ಹುಳ ಆವೆ ಮಾಮ ಇಲ್ಲಿ. ಅಲ್ಲೋಡಲ್ಲಿ ಅದ್ರ ಮೇಲೆ ಎಂತ ಹುಳ ಇವು? ಫಸ್ಟ್ ಹಾಕಿದ್ದೆ, ಬಟ್ ಅದು ಯಾಕೆ ಅಂತ ಗೊತ್ತಿಲ್ಲ, ಚೆನ್ನಾಗಿ ಬಂದಿದ್ದಿಲ್ಲ. ಈ ಸಲ ಫಸ್ಟ್ ಮಳೆ ಸ್ಟಾರ್ಟ್ ಆದಾಗ ಹಾಕಿದೆ, ತುಂಬ ಚೆನ್ನಾಗಿ ಬಂದೈತೆ. ತುಳಸಿ ಮನೆ ಮುಂದೆ ನಗ್ನಗ್ತಾ ಇದ್ರೆ ನಾವು ಯಾವಾಗಲೂ ನಗ್ನಗ್ತಾ ಇರ್ತೀವಂತೆ, ಅಲ್ವೇ ಮಾಮ? ನಿಜನಾ? ಅದಕ್ಕೆ ಅದಕ್ಕೊಂದು ಕಟ್ಟೆ ಕಟ್ಟಿಸ್ಬೇಕಂತ ಅನ್ನಿಸ್ತಾಯಿತ್ತು. ಸೊ ಅದಕ್ಕೊಂದು ಕಟ್ಟೆ ಆದರೂ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ನೆಡ್ಬೇಕಿತ್ತು ತಾನೇ ಮಾಮ ತುಳಸಿ ಗಿಡನ? ನೀನೇ ಹೇಳಿದ್ದು ಈ ಪಾಯಿಂಟ್ಗೆ ಹಾಕು ಅಂತ, ನೀನು ಇದು ಮಾಡಿಕೊಟ್ಟೆ, ನಾನು ಹಾಕಿದೆ. ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹಾಕಿದ್ರೆ ಇಲ್ಲಿ ಒಂದಿಷ್ಟು ಜಾಗ ಬಿಟ್ಕೋಬೋದಾಗಿತ್ತು. ಆರಾಮಾಗಿ ರಂಗೋಲಿ ಹಾಕಕ್ಕೆ ಚೆನ್ನಾಗಿರೋದು. ರಂಗೋಲಿ ಹಾಕ್ಬೋದಲ್ಲ, ಚಿಕ್ಕದಾಗ್ತದೆ. ಪರವಾಗಿಲ್ಲ ಬಿಡು, ರಂಗೋಲಿ ಏನು ಅಲ್ಲೂ ಕೆಳಗಡೆ ಕೂಡ ಹಾಕೋಬೋದು. ಹಾಂ ಸಾಕು ಬಿಡು, ಅಷ್ಟೊಂದು ಬೇಡ ಬಿಡು ಮಾಮ. ಇನ್ನೊಂದು ಇಡ್ತೀಯಾ? ಅದೇ ಅಲ್ಲಿ ಹಿಂದೆಗಡೆ ಏನೋ ಪಾಟ್ ಮಾಡ್ಕೊಡ್ತೀವಿ ಅಂತ ಮಾಡಿಬಿಟ್ಟು ದವಾಕ್ಬಿಟ್ಟಲ್ಲ, ಹಂಗೆ ದವಾಕ್ಬಿಟ್ಟು ಆಮೇಲೆ ಇನ್ನೊಂದೊಂದು ಬೇಕಿದ್ರೆ ಇಡ್ಬೋದು. ಅದು ಇನ್ನೂ 4 ತರಬೇಕಲ್ಲ ನೀವು. ಅಮ್ಮ, ಅದ್ರ ಮೇಲೆ ಇನ್ನೇನು ಬರಲ್ವಾ? ಇಷ್ಟೇನಾ ಇದು? ಇದ್ಯಾವುದೋ ಒಂದು ಅದೇ ಇವಾಗ ಮರಿ, ನಮ್ಮ ನಾಯಿ ಮರಿ ತಿರ್ಗ್ದಂಗೆ ಎಲ್ಲ ಕಡೆ ತಿರುಗ್ತಾ ಇರ್ತದೆ. ಹಾ, ಅಲ್ಲಿ ಇದು ಮಾಡ್ಬಿಟ್ಟು ಬಂದ್ಬಿಡೋಕ್ಕೆ ಡಾಕ್ಟ್ರುಗಳು ಅವ್ರು ಅದಿದ್ದು ಏನಾದರೂ ಹೇಳಿದ್ರೆ ತರೋದಕ್ಕಿರೋದೆಲ್ಲ ಯಾರು ಮಾಡ್ತಾರೆ? ಹಂಗೆ ಬಂದ್ಬಿಡೋಕಾಯ್ತದ? ಅವಳ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೋಗೋರಲ್ಲ, ಮಾಡಿಸ್ಬಿಟ್ಟ ಅದು ಹೆಂಗೆ ಬಿಟ್ಬಿಡ್ತೀಯ? ಇಷ್ಟು ಬೇಗ ಮಾಡಿಬಿಡ್ತಾರ? ಅಲ್ಲಿ ಎಷ್ಟು ಜನ ಬಂದಿರ್ತಾರೋ. ಇವಾಗ ಇಷ್ಟು, ಇನ್ನು ನಾಳೆ ಕಷ್ಟ.